ಸ್ನೇಹಿತರೆ, ICFR ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ಇಂದುಳದಲ್ಲಿ ಪ್ರತಿಯೊಂದನ್ನು ಕೂಡ ವಿವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಾಗಿ ICFRE ಅಂದ್ರೆ ಏನಂತ ನೋಡ್ತಾ ಹೋದ್ರ ಇರೋದು ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಜೆನೆಟಿಕ್ಸ್ ಅಂಡ್ ಟ್ರೀ ಬ್ರೀಡಿಂಗ್ ಅಂತ ಅರ್ಥ ಆಗಿರುತ್ತಾ. ಈ ಒಂದು ICFRE ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು ಯಾವ ಇರ್ತವೆ, ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಾವು ಇಲ್ಲಿ ಇವಾಗ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಅಂದ್ರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 5/11/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು, ಅಂದ್ರೆ ನೋಟಿಫಿಕೇಶನ್ ಡೇಟ್ ಆಗಿರುತ್ತೆ. ಈ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ಮೇಲೆ ಅಂದ್ರೆ 8/11/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ಈ ಒಂದು ಡೇಟ್ ಇಂದ ಹಿಡಿದ ನೀವು ಇಲ್ಲಿ 30/11/2024 ತನಕ ಅರ್ಜಿನ ಸಲ್ಲಿಸಬಹುದು. ಇನ್ನ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೇಕು. ಆ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ದಿನಾಂಕದ ಒಳಗಾಗಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಯಾವ ರೀತಿ ಆದಂತ ಹುದ್ದೆಗಳ ಖಾಲಿವೆ, ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಇನ್ನ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಪೋಸ್ಟ್ ನೇಮ್ ಅನ್ನ ಕೊಟ್ಟಿರ್ತಾರ, ಮತ್ತೆ ಮುಂದೆ ಕೊಟ್ಟಿರ್ತಕ್ಕಂತ ಕಾಲಮ್ ಅಲ್ಲಿ ಪೇ ಸ್ಕೇಲ್ ನ ಕೊಟ್ಟಿರ್ತಾರ, ಅಂದ್ರೆ ಸ್ಯಾಲರಿಯನ್ನ ಕೊಟ್ಟಿರ್ತಾರ. ಮತ್ತೆ ಇಲ್ಲಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇನ್ನ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇನ್ನ ಮುಂದ್ಗಡೆ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ವಯೋಮಿತಿ ಬಗ್ಗೆನೂ ಕೂಡ ಮಾಹಿತಿಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕೊಟ್ಟಿರ್ತಾರ, ಅಂದ್ರೆ MTS ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಂದ್ಬಿಟ್ಟು 18,000 ರೂಪಾಯಿ ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ ಆಗಿರುತ್ತೆ. ಲೆವೆಲ್ 1ರಲ್ಲಿ ಸ್ಯಾಲರಿ ಸಿಗುತ್ತೆ. ಇನ್ನ MTS ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 8 ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ ಇಲ್ಲಿ UR ಅಲ್ಲಿ ಅಂದ್ರೆ ಜನರಲ್ ವರ್ಗ ಸಂಬಂಧಪಟ್ಟಂತೆ 5, SC ಅಲ್ಲಿ 2, ST ಅಲ್ಲಿ 1 ಹುದ್ದೆ ಖಾಲಿ ಇರುತ್ತೆ. ಈ ಒಂದು MTS ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠವಾಗಿ 18 ವರ್ಷ ಆಗಿರಬೇಕು, ಗರಿಷ್ಠವಾಗಿ 27 ವರ್ಷದ ಒಳಗಡೆ ಇದ್ರೆ ಸಾಕು. ಈ ಒಂದು MTS ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಕೊಟ್ಟಿರ್ತಾರೆ, ಅಂದ್ರೆ LDC ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ 2 ಅಲ್ಲಿ ಸ್ಯಾಲರಿ ಸಿಗುತ್ತೆ. ಅಂದ್ರೆ ಒಂದು ಸ್ಟಾರ್ಟಿಂಗ್ ಸ್ಯಾಲರಿ ಬಂದ್ಬಿಟ್ಟು 19,900 ರೂಪಾಯಿ ಅಂತ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುತ್ತೆ. ಇನ್ನ ಈ ಒಂದು LDC ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 1 ಹುದ್ದೆ ಮಾತ್ರ ಖಾಲಿ ಇರುತ್ತೆ, ಅದು ಕೂಡ ಇಲ್ಲಿ UR ಅಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಪಾಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ವಯೋಮಿತಿ ಬಂದ್ಬಿಟ್ಟು 18ರಿಂದ 27 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇನ್ನ ಮೂರನೇದಾಗಿ ಬಂದ್ಬಿಟ್ಟು ಟೆಕ್ನಿಷಿಯನ್ ಅಂತ ಕೊಟ್ಟಿರ್ತಾರೆ, TE ಅಂತ ಕೊಟ್ಟಿದ್ದಾರೆ, ಫೀಲ್ಡ್ ಅಂಡ್ ಲ್ಯಾಬ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ 3 ಅಲ್ಲಿ ಸ್ಯಾಲರಿ ಸಿಗುತ್ತೆ. ಇಲ್ಲಿ 21,700 ರೂಪಾಯಿ ಅಂತ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿನೂ ಕೂಡ ಸಿಗತಕ್ಕಂಥದ್ದು. ಈ ಒಂದು ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 3 ಹುದ್ದೆಗಳನ್ನ ಕೊಟ್ಟಿರ್ತಾರ. ಇನ್ನ ಇಲ್ಲಿ UR ಅಲ್ಲಿ 1 ಮತ್ತೆ EWS ಅಲ್ಲಿ 2 ಹುದ್ದೆಗಳ ಖಾಲಿ ಇರ್ತಾವ. ಇನ್ನ ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರಬೇಕಂದ್ರೆ 10+2 ಇನ್ ಸೈನ್ಸ್ ಇರುತ್ತೆ, 60% ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ನಿಮ್ದು PUC ಬಂದ್ಬಿಟ್ಟು ಸೈನ್ಸ್ ಸಬ್ಜೆಕ್ಟ್ ಒಂದಿಗೆ ಪಾಸ್ ಆಗಿರಬೇಕು. ಅದು ಕೂಡ PUC ಅಲ್ಲಿ ಕನಿಷ್ಠವಾಗಿ ನಿಮ್ದು 60% ಆಗಿದ್ರೆ ಸಾಕು, ಈಸಿಯಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ PUC ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು, ಅದು ಕೂಡ ಸೈನ್ಸ್ ಸಬ್ಜೆಕ್ಟ್ ಒಂದಿಗೆ ಪಾಸ್ ಆಗಿರ್ತಕ್ಕಂಥವ್ರು. ಇನ್ನ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು 18ರಿಂದ 30 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಯ್ತು. ಇನ್ನ ಕೊನೆದಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಕೊಟ್ಟಿರ್ತಾರೆ, ಇದು ಕೂಡ ಫೀಲ್ಡ್ ಅಂಡ್ ಲ್ಯಾಬ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ 5 ಅಲ್ಲಿ ಸ್ಯಾಲರಿ ಸಿಗುತ್ತೆ. ಅಂದ್ರೆ ಇಲ್ಲಿ 29,200 ರೂಪಾಯಿ ಅಂತ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 4 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ UR ಅಲ್ಲಿ 1, EWS ಅಲ್ಲಿ 2 ಮತ್ತೆ SC ಅಲ್ಲಿ 1 ಹುದ್ದೆ ಖಾಲಿ ಇರುತ್ತೆ. ಇನ್ನು ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ ಇಲ್ಲಿ ಡಿಗ್ರಿ ಪಾಸ್ ಆಗಿರ್ಬೇಕು, ಅದು ಕೂಡ ಡಿಗ್ರಿಲಿ ನೀವು ಸೈನ್ಸ್ ಅನ್ನ ಮಾಡಿರ್ಬೇಕಾಗುತ್ತೆ. ಯಾರ್ದೆಲ್ಲ ಡಿಗ್ರಿಲಿ ಸೈನ್ಸ್ ಆಗಿರುತ್ತೆ, ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ವಯೋಮಿತಿ ಬಂದ್ಬಿಟ್ಟು ಇಲ್ಲಿ 21 ವರ್ಷದಿಂದ 30 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಲ್ಲಿ ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೋಬೇಕು. ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇಲ್ಲಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 16 ಹುದ್ದೆಗಳ ಟೋಟಲ್ ಆಗಿ ಇಲ್ಲಿ ಖಾಲಿ ಇರತಕ್ಕಂತ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಯಾವ ರೀತಿ ಆದಂತ ಹುದ್ದೆಗಳ ಖಾಲಿವೆ, ವಯೋಮಿತಿ, ಅದೇ ರೀತಿ ಇಲ್ಲಿ ಕ್ವಾಲಿಫಿಕೇಶನ್ ಮತ್ತೆ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ, ಸ್ಯಾಲರಿ ಬಗ್ಗೆ ನಿಮಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ನೀವು ಯಾವ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ಕೊಟ್ಟಿರ್ತಕ್ಕಂತ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಸಪರೇಟ್ ಆಗಿ ಮತ್ತೆ ಅವರು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಡಿಸೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ MTS ಹುದ್ದೆಗೆ ಸಂಬಂಧಪಟ್ಟಂತೆ
3 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಾರ, ಅಥವಾ 3 ವರ್ಷಕ್ಕಿಂತ ಜಾಸ್ತಿ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದು ಡಿಸೇಬಲ್ ಕ್ವಾಲಿಫಿಕೇಶನ್ ಆಗಿರುತ್ತೆ. LDC ಹುದ್ದೆಗೆ ಸಂಬಂಧಪಟ್ಟಂತೆ PUC ಪಾಸ್ ಆಗಿರಬೇಕು. ಜೊತೆಗೆ ನಿಮ್ಗೆ ಇಲ್ಲಿ ಟೈಪಿಂಗ್ ಮಾಡೋದಕ್ಕೂ ಕೂಡ ಗೊತ್ತಿರಬೇಕಾಗತ್ತಾ. ಇಲ್ಲಿ ನೀವೇನಾದ್ರೂ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತಾ ಇದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ 30 ಪದಗಳನ್ನ ಟೈಪ್ ಮಾಡ್ಕೋಬೇಕು. ನೀವೇನಾದ್ರೂ ಹಿಂದಿಯಲ್ಲಿ ಟೈಪ್ ಮಾಡ್ತಾ ಇದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ 25 ಪದಗಳನ್ನ ಟೈಪ್ ಮಾಡಬೇಕಾಗತ್ತಾ. ಇಲ್ಲಿ ಅವರು ಟೈಪಿಂಗ್ ಸ್ಪೀಡ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಅದರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದು ಕೆಳಗಡೆ ಮತ್ತೆ ಇಲ್ಲಿ ಕಂಪ್ಯೂಟರ್ ಅಲ್ಲೂ ಕೂಡ ಸಪರೇಟ್ ಆಗಿ ನೀವು ಟೈಪಿಂಗ್ ಅನ್ನ ಮಾಡಬಹುದು. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ನೀವೇನಾದ್ರೂ ಕಂಪ್ಯೂಟರ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಟೈಪ್ ಅನ್ನ ಮಾಡ್ತಾ ಇದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ 35 ಪದಗಳನ್ನ ಟೈಪ್ ಮಾಡ್ಕೋಬೇಕು. ನೀವೇನಾದ್ರೂ ಹಿಂದಿಯಲ್ಲಿ ಟೈಪ್ ಮಾಡ್ತಾ ಇದ್ರೆ ಪ್ರತಿ ನಿಮಿಷಕ್ಕೆ ನೀವು ಇಲ್ಲಿ 30 ಪದಗಳನ್ನ ಟೈಪ್ ಮಾಡಬೇಕಾಗತ್ತಾ. ಇಲ್ಲಿ ನೀವು ಯಾವುದ್ರ ಮೂಲಕ ಅಥವಾ ಯಾವ ಒಂದು ಎಕ್ವಿಪ್ಮೆಂಟ್ ಇಂದ ಟೈಪ್ ಅನ್ನ ಮಾಡ್ತಾ ಇರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಾ ಒಂದು ವರ್ಡ್ ಗಳು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಟೈಪಿಂಗ್ ಅಂತೂ ಕಡ್ಡಾಯವಾಗಿ ಬರಲೇಬೇಕಾಗತ್ತಾ LDC ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವುದಕ್ಕೆ. ಇನ್ನ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇದಕ್ಕೂ ಮುಂಚೆ ಇಲ್ಲಿ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ರು, ಸೇಮ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ PUC ಅಲ್ಲಿ ಅರ್ಧಲ್ಲ ಸೈನ್ಸ್ ಒಂದಿಗೆ ಪಾಸ್ ಆಗಿರ್ತೀರಿ, ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಮತ್ತೊಂದು ಮಾಹಿತಿ ಮೇನ್ ಆಗಿ ನಿಮ್ದು PUC ಅಲ್ಲಿ ಕನಿಷ್ಠವಾಗಿ ಇಲ್ಲಿ 60% ಆಗಿರಲೇಬೇಕಾಗತ್ತಾ. ಎಷ್ಟು ಕ್ವಾಲಿಫಿಕೇಶನ್ ಆಗಿರತಕ್ಕಂಥವ್ರು ಈ ಒಂದು ಹುದ್ದೆಗೆ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿಗ್ರಿ ಇನ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಡಿಗ್ರಿಯಲ್ಲಿ ಅರ್ಧಲ್ಲ ಸೈನ್ಸ್ ಆಗಿರುತ್ತಾ, ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತಾ. ಜೊತೆಗೆ ಇಲ್ಲಿ ಅಗ್ರಿಕಲ್ಚರ್, ಅದೇ ರೀತಿ ಬಯೋಟೆಕ್ನಾಲಜಿ, ಅದೇ ರೀತಿ ಬಾಟ್ನಿ, ಅದೇ ರೀತಿ ಜಿಯಾಲಜಿ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಫಾರೆಸ್ಟ್ರಿ ಕೂಡ ಕೊಟ್ಟಿರ್ತಾರೆ. ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಯಾರಲ್ಲಿ ಇಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತಾರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬಹುದು. ನಿಮ್ಗೆ ಏನಾದ್ರೂ ಕ್ವಾಲಿಫಿಕೇಶನ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮ್ಗೆ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ನಿಮಗೆ ಮೇಲ್ಗಡೆ ವಯೋಮಿತಿ ಬಗ್ಗೆ ತಿಳಿಸಿದ್ದೀನಿ. ಇಲ್ಲಿ ಸಪರೇಟ್ ಆಗಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷದ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇಲ್ಲಿ ಸಪರೇಟ್ ಆಗಿ ಅವರು ಪೋಸ್ಟ್ ವೈಸ್ ಎಷ್ಟೆಷ್ಟು ವಯೋಮಿತಿ ಸಲ್ಲಿಕೆ ಇದೆ ಅಂತ ಅವರು ಕ್ಯಾಟಗರಿ ಆಧಾರದ ಮೇಲೆ ಕೊಟ್ಟಿರ್ತಾರೆ. ನೀವು ಕೂಡ ಒಂದು ಸರಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬಹುದು. ನಿಮ್ಗೆ ಮೇನ್ ಆಗಿರತಕ್ಕಂಥ ಮಾಹಿತಿ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಅರ್ಜಿ ಶುಲ್ಕ ಕೂಡ ಇರುತ್ತೆ. ಯಾವ ರೀತಿ ಅರ್ಜಿ ಶುಲ್ಕ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಪೋಸ್ಟ್ ವೈಸ್ ಅರ್ಜಿ ಶುಲ್ಕವನ್ನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ MTS ಹುದ್ದೆಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಇಲ್ಲಿ ಯುವಾರ್ದರಿಗೆ ಸಂಬಂಧಪಟ್ಟಂತೆ 250 ರೂಪಾಯಿ ಎಕ್ಸಾಮಿನೇಷನ್ ಫೀ ಇರುತ್ತೆ. ಇನ್ನು ಪ್ರೊಸೆಸಿಂಗ್ ಫೀ ಅಂತ 250 ರೂಪಾಯಿ. ಟೋಟಲ್ ಆಗಿ ನೀವು ಇಲ್ಲಿ 500 ರೂಪಾಯಿ ಅಮೌಂಟ್ ಅನ್ನ ಪೇ ಮಾಡ್ಕೋಬೇಕು. ಇನ್ನ ಮಹಿಳಾ ಅಭ್ಯರ್ಥಿಗಳಿಗೆ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಪ್ರೊಸೆಸಿಂಗ್ ಫೀ ಅಂತ 250 ರೂಪಾಯಿ ಮಾಡ್ತಾ ಇರುತ್ತೆ. ನೀವು ಇಲ್ಲಿ 250 ರೂಪಾಯಿ ಅಮೌಂಟ್ ಅನ್ನ ಪೇ ಮಾಡ್ಕೋಬೇಕು. ನೀವೇನಾದ್ರೂ PWBD ಅಭ್ಯರ್ಥಿಯಾಗಿದ್ರೆ ನಿಮ್ಗೆ ಯಾವುದೇ ರೀತಿ ಒಂದು ಫೀ ಇರಂಗಿಲ್ಲ, ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಬಹುದು MTS ಹುದ್ದೆಗೆ ಸಂಬಂಧಪಟ್ಟಂತೆ. ಇನ್ನ LDC ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಯುವಾರಲ್ಲಿ 1000 ರೂಪಾಯಿ ಫೀ ಇರುತ್ತೆ. ಇನ್ನ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ SC ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 500 ರೂಪಾಯಿ ಫೀ ಇರುತ್ತೆ. ನೀವೇನಾದ್ರೂ LDC ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ಇನ್ನ PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರಂಗಿಲ್ಲ, ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇನ್ನು ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಸೇಮ್ ರೀತಿ ಫೀ ಇರುತ್ತೆ. ಇಲ್ಲಿ ನೋಡಿದ್ವು ಯುವಾರ್ದರಿಗೆ ಸಂಬಂಧಪಟ್ಟಂತೆ ಮತ್ತು EWS ದರಿಗೆ ಸಂಬಂಧಪಟ್ಟಂತೆ ಇಲ್ಲಿ 1000 ರೂಪಾಯಿ ಫೀ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ SC ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ 500 ರೂಪಾಯಿ ಫೀ ಇರುತ್ತೆ. ಇನ್ನು PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ಫೀ ಇರಂಗಿಲ್ಲ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ. ಇನ್ನು ಕೊನೆಯದಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯುವಾರು ಮತ್ತು EWS ದರಿಗೆ ಸಂಬಂಧಪಟ್ಟಂತೆ 1500 ರೂಪಾಯಿ ಫೀ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ SC ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ 750 ರೂಪಾಯಿ ಫೀ ಇರುತ್ತೆ. ಇನ್ನು PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಇದು ಕೂಡ ಯಾವುದೇ ರೀತಿ ಒಂದು ಫೀ ಇರಂಗಿಲ್ಲ. ಇನ್ನ ಒಂದು ಫೀ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತಾ. ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಹುದ್ದೆಯ ಮೇಲೆ ಡಿಪೆಂಡ್ ಆಗಿರುತ್ತಾ ಅಪ್ಲಿಕೇಶನ್ ಫೀ ಮತ್ತು ಒಂದು ಎಕ್ಸಾಮಿನೇಷನ್ ಫೀ ಅದು ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸಿಕೊಡ್ತೀನಿ. ಇನ್ನ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ನೋಡಿದ್ವಿ ಸ್ಟಾರ್ಟಿಂಗ್ ಡೇಟ್ ಕೂಡ ಕೊಟ್ಟಿರ್ತಾರೆ. 8/11/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 30/11/2024 ತನಕ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಈ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಆಗಿ ಸ್ಕೀಮ್ ಆಫ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಅಂದ್ರೆ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು OMR ಟೈಪ್ ಇರುತ್ತಾ. ಇನ್ನು MCQ ಕ್ವಶನ್ಸ್ ಇರ್ತಾವ, ಡೈರೆಕ್ಟ್ ಆಗಿ ಇಲ್ಲಿ ಟೆಕ್ ಮಾಡ್ತಾ ಹೋಗ್ಬೋದು. ಇನ್ನು ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ಕೂಡ ಕೊಟ್ಟಿರ್ತಾರ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇನ್ನೊಂದು ಎಕ್ಸಾಮ್ ಅಂದ್ರೆ ಮೊದಲಾಗಿ ಇವಾಗ ಎಕ್ಸಾಮ್ OMR ಟೈಪ್ ಇರುತ್ತೆ ಅಂತ ಗೊತ್ತಾಯ್ತು. ಇನ್ನ ಒಂದು ಎಕ್ಸಾಮ್ ಮತ್ತು ಸ್ಕಿಲ್ ಟೆಸ್ಟ್ ಬಂದ್ಬಿಟ್ಟು ಯಾವ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ ಅಂತ ಕೂಡ ಕೊಟ್ಟಿರ್ತಾರೆ. ಅದು
ಕೊಯಂಬತ್ತೂರಲ್ಲಿ ಈ ಒಂದು ಪರೀಕ್ಷೆ ಕೂಡ ಇರುತ್ತೆ, ಮತ್ತೆ ಸ್ಕಿಲ್ ಟೆಸ್ಟ್ ಕೂಡ ಅದೇ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದು ಕೊಯಂಬತ್ತೂರು ತಮಿಳುನಾಡಿನಲ್ಲೇ ಈ ಒಂದು ಪರೀಕ್ಷೆ ಮತ್ತು ಸ್ಕಿಲ್ ಟೆಸ್ಟ್ ಕೂಡ ಇರ್ತಕ್ಕಂಥದ್ದು. ಯಾರೆಲ್ಲ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಯಂಬತ್ತೂರಲ್ಲೇ ಒಂದು ಎಕ್ಸಾಮ್ ಮತ್ತು ಸ್ಕಿಲ್ ಟೆಸ್ಟ್ ಇರ್ತಕ್ಕಂಥದ್ದು. ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಸ್ಕಿಲ್ ಟೆಸ್ಟ್ ಇರ್ತಂದ್ರೆ LDC ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಇಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಉಳಿದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಮುಂದಿನ ಹಂತದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರ್ತಕ್ಕಂಥದ್ದು. ಇನ್ನು LDC ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಮೊದಲಾಗಿ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಸ್ಕಿಲ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಮುಂದಿನ ಹಂತದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲಿ ಆಯ್ಕೆಯನ್ನ ಮಾಡ್ಕೋತಾರ. ಇನ್ನೊಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿಲೆಬಸ್ ಬರುತ್ತೆ ಅಂತ ನೋಡ್ತಗೋಣ. ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ಅವರು ಒಂದು ಪೋಸ್ಟ್ ವೈಸ್ ಯಾವ ರೀತಿ ಸಿಲೆಬಸ್ ಇರುತ್ತೆ, ಮತ್ತೆ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಮತ್ತೆ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಎಷ್ಟು ಇರುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ MTS ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವ. 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರೀಬೇಕು. ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 90 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ನಿಮ್ದು ಏನಾದ್ರು ಒಂದು ತಪ್ಪದಲ್ಲಿ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಟೋಟಲ್ ಆಗಿ 4 ತಪ್ಪದಲ್ಲಿ ಒಂದು ಸರಿ ಇರ್ತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು 1/4 ನೆಗೆಟಿವ್ ಮಾರ್ಕ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾರೆಲ್ಲ ಇಲ್ಲಿ MTS ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತಾರೆ ನೀವು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು LDC ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ LDC ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವ. 200 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರೀಬೇಕು. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 60 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನಲ್ಲಿ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂದ್ರೆ ನಿಮ್ದೇನಾದ್ರೂ ಒಂದು ತಪ್ಪದಲ್ಲಿ 0.50 ಮಾರ್ಕ್ಸ್ ಕಟ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 2 ತಪ್ಪದಲ್ಲಿ ಒಂದು ಸರಿ ಇರ್ತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಇವಾಗ ಇಲ್ಲಿ ಯಾರೆಲ್ಲ LDC ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತೀರಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಮತ್ತು ಪ್ಯಾಟರ್ನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೋಡ್ತಾ ಹೋದ್ರ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕೂಡ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತವ. 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರೆಯಬೇಕಾಗತ್ತ. ಇಲ್ಲಿ ಟೋಟಲ್ ಆಗಿ 5 ಪಾಠಗಳನ್ನ ಮಾಡಿದ್ರೆ ಪ್ರತಿ ಪಾಠಲ್ಲೂ 20 ಕ್ವಶನ್ಸ್ ಇರ್ತಾ 20 ಮಾರ್ಕ್ಸ್ ಇರುತ್ತಾ. ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 180 ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತಾ. ಇನ್ನ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂದ್ರೆ ನಿಮ್ದೇನಾದ್ರೂ ಒಂದು ತಪ್ಪದಲ್ಲಿ 0.33 ಮಾರ್ಕ್ಸ್ ಕಟ್ ಆಗುತ್ತೆ. ಟೋಟಲ್ ಆಗಿ 3 ತಪ್ಪದಲ್ಲಿ ಒಂದು ಸರಿ ಇರತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು ಒಂತ ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾರೆಲ್ಲ ಇಲ್ಲಿ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೋಡ್ತಾ ಹೋದ್ರ ಇಲ್ಲಿ ಕೂಡ ಸೇಮ್ ಇದೇ ರೀತಿಯಾಗಿ 100 ಕ್ವಶನ್ಸ್ ಇರ್ತವ. 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರೀಬೇಕು. ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 180 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ಇಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಒಂತ ನೆಗೆಟಿವ್ ಮಾರ್ಕ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಕೂಡ ನೀವು ಯಾರೆಲ್ಲ ಇವಾಗ ಈ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಮಾಹಿತಿ ಬೇಕಿದ್ರೆ ಇಲ್ಲಿ ಕೆಳಗಡೆ ಅವರು ಪೋಸ್ಟ್ ವೈಸ್ ಮತ್ತೊಂದಿಷ್ಟು ಹೆಚ್ಚಿನದಾಗಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ಪೋಸ್ಟ್ ವೈಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಕೂಡ ನೀವು ಸರಿಯಾಗಿ ಚೆಕ್ ಮಾಡಬಹುದಾಗಿರುತ್ತೆ. ಅದೇ ರೀತಿ ಇಲ್ಲಿ ಕರೆಯಿರ್ತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ICFRA ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಯಾವ ಇರ್ತವೆ, ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 30/11/2024 ತನಕ ಕಾಲಾವಕಾಶ ಇರುತ್ತೆ. ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಈ ಒಂದು ದಿನಾಂಕದ ಒಳಗಡೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮಂತ್ ಕೂಡ ಕೊಟ್ಟಿರ್ತಾರೆ. ಜನವರಿ 2025 ಅಥವಾ ಫಸ್ಟ್ ಫೋರ್ತ್ ನೈಟ್ ಆಫ್ ಫೆಬ್ರವರಿ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಜನವರಿ ಎಂಡ್ ಆಗಬಹುದು ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಈ ಒಂದು ಪರೀಕ್ಷೆ ಕೂಡ ಇರ್ತಂತವ್ರು ಕೊಟ್ಟಿದ್ದಾರೆ 2025ರಲ್ಲಿ. ಇನ್ನ ನೀವೇನಾದ್ರು LDC ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಒಂದು ಶಾರ್ಟ್ ಲಿಸ್ಟಿಂಗ್ ಆದ್ಮೇಲೆ ಸ್ಕಿಲ್ ಟೆಸ್ಟ್ ಗೆ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರ ಆ ಒಂದು ಶಾರ್ಟ್ ಲಿಸ್ಟಿಂಗ್ ಲಿಸ್ಟ್ ಅನ್ನ ಯಾವಾಗ ಬಿಡುಗಡೆ ಮಾಡ್ತಾರ ಅಂದ್ರೆ ಅವರು ಫೆಬ್ರವರಿ ಮಂತ್ ಅಲ್ಲೇ ಆ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 2025ರಲ್ಲಿ ಇರ್ತಂತ ಕೂಡ ಕೊಟ್ಟಿರ್ತಾರ. ಯಾರೆಲ್ಲ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಲೆಂಡರ್ ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಒಂದು ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಮಾರ್ಚ್ 2025ರಲ್ಲಿ ಅನೌನ್ಸ್ ಕೂಡ ಅವರು ಮಾಡ್ತಕ್ಕಂಥದ್ದು. ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಿ. ನಿಮ್ಗೆ ಏನಾದ್ರು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮ್ಗೆ ಮತ್ತಷ್ಟು ವಿವರವಾಗಿ ನಾನು ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಅಪ್ಲೈ ಲಿಂಕ್ ಅನ್ನ
ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ. ಅದೇ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.